वेदांतवेदिने रामाय रामभद्राय रामचंद्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। ಹರಿ ಓಂ. ಎಲ್ಲಿವರೆಗಾಗಿದೆ ಅಂತ ಹೇಳಿದ್ರೆ, ದ್ರುಪದನ ಎದುರುಗಡೆ ದ್ರುಪದ ರಾಜನನ್ನು ತಂದು ಭೀಮಾರ್ಜುನರು ದ್ರೋಣಾಚಾರ್ಯರ ಎದುರುಗಡೆ ನಿಲ್ಲಿಸ್ತಾರೆ. ಸೊ ದ್ರೋಣಾಚಾರ್ಯರೆಲ್ಲ ತನ್ನ ಪ್ರತೀಕಾರವನ್ನೆಲ್ಲ ತೆಗಿತಾರೆ. ಅಂತೇಳಿದ್ರೆ, ನಾನೀಗ ನಿನಗೆ ಮಿತ್ರನಾಗಿ ಕಾಣ್ತೇನೋ ಇಲ್ವೋ? ಕಾಣ್ತಾರೆ. ನೀವು ಕಾಣ್ತೀರಾ? ಹೌದು, ನಿನ್ನ ಮಿತ್ರ ಹೌದು. ಸೊ ಅಂತ ಹೇಳಿದ್ರೆ, ಹಾಗಾದರೆ ಈ ಮಿತ್ರತ್ವ ಶಾಶ್ವತವಾಗಿ ಉಳಿಬೇಕು. ಅಂದರೆ ಮೊದಲನಾಗ ಆಗಬಾರ್ದು. ಏಕಂತೇಳಿದ್ರೆ, ನೀನು ಆವತ್ತು ಹೇಳಿಬಿಟ್ಟೆ ಏನಂತೇಳಿದ್ರೆ, ನೀನು ಬಹಳ ಮಿತ್ರರು, ನಿನಗೆ ಅರ್ಧ ರಾಜ್ಯ ಕೊಟ್ಟು ಬಿಡ್ತೇನೆ ಅಂಥೇಳಿದರೆ, ನಾವಿಬ್ಬರು ರಾಜ್ಯವನ್ನು ಸಮನಾಗಿ ಹಂಚಿಕೊಂಡು ನಾವು ಸ್ನೇಹಿತರಾಗಿ ಇರುವ ಅಂತೇಳಿ ಆದರ್ಶರಾಗಿ ಇರುವ ಅಂತ ಆವಾಗ ಕಾಲೇಜಿಗೆ ಹೋಗುವಾಗ ಹೇಳಿದ್ದು, ವಿದ್ಯಾಭ್ಯಾಸದ ಸಮಯದಲ್ಲಿ. ಆಮೇಲೆ ಮರೆತು ಬಿಟ್ಟು. ಯಾಕಂತೇಳಿದ್ರೆ, ನೀನು ರಾಜ, ನಾನು ರಂಕ, ಎಲ್ಲಿಗೆ ನಮ್ಮ ಸ್ನೇಹ ಅಂತ. ಇನ್ನು ಮುಂದಕ್ಕೆ ಈ ಸಮಸ್ಯೆ ಬರಬಾರ್ದು ಅಂತೇಳಿಬಿಟ್ಟು ನನಗೆ ಶಾಶ್ವತವಾದ ಸ್ನೇಹ ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂತೇಳಿದ್ರೆ, ಇಡೀ ರಾಜ್ಯ ನಾನು ಇಟ್ಟುಕೊಳ್ಬೋದಿದ್ದರೂ ಕೂಡ ಅರ್ಧ ರಾಜ್ಯ ನಿನಗೆ ಬಿಟ್ಟು ಕೊಡ್ತೇನೆ. ನಿಂದು ರಾಜ್ಯ ನಿಂದೆ, ಆದರೆ ಈಗ ನಂದಾಯ್ತಲ್ಲ, ಆದ್ದರಿಂದ ನಂದಾದ ರಾಜ್ಯವನ್ನು ಅರ್ಧ ನಿನಗೆ ಬಿಟ್ಟು ಕೊಡ್ತೇನೆ, ಅರ್ಧ ನಾನು ಇಟ್ಕೊಳ್ತೇನೆ. ಗಂಗಾ ನದಿಯ ಆ ತೀರದ ಆ ದಕ್ಷಿಣದ ಆ ಭಾಗ ಎಲ್ಲ ನಿಂದು, ಉತ್ತರದ ಭಾಗ ಎಲ್ಲ ನಂದು. ಅಂದರೆ ಗಡಿ ಕೂಡ ಅದು ಯಾವ ಗಡಿ ಏನು ಅಂತ ಎಲ್ಲಿ ಸರಿಯಾಗಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಆಯಿತು ದ್ರೋಣಾಚಾರ್ಯ. ಆಮೇಲಿಂದ ಯಾಕೆ ಈ ವ್ಯವಸ್ಥೆ ನಾನು ಮಾಡಿದೆ ಅಂತ ಹೇಳಿದರೆ, ಇನ್ನು ಮುಂದಕ್ಕೆ ಯಾವತ್ತೂ ಕೂಡ ನಾನು ರಾಜ ನೀನು ರಾಜ ಅಲ್ಲ ಅಂತ ಆಗಬಾರ್ದು. ನೀನು ರಾಜ ನಾನು ರಾಜ, ಸಮ ಸಮ, ಅರ್ಧ ನಿಂದು ಅರ್ಧ ನಂದು ಅಂತ ಹೇಳಿದ ಕೂಡಲೇ ಎಷ್ಟು ದೊಡ್ಡ ರಾಜ ನೀನೋ ಅಷ್ಟೇ ದೊಡ್ಡ ರಾಜ ನಾನು ಕೂಡ. ಆದ್ದರಿಂದ ನಮ್ಮಿಬ್ಬರ ಸ್ನೇಹ ಇದು ಶಾಶ್ವತವಾಗಿ ಉಳೀತದೆ ಅಂತ ಹೇಳ್ಕೊಂಡು ದ್ರೋಣಾಚಾರ್ಯರು ಹೇಳಿಬಿಟ್ಟು, ಅರ್ಧ ರಾಜ್ಯ ನಿಂದನ್ನು ನಾನು ಕಸಿದುಕೊಂಡಿದ್ದೇನೆ ಇವತ್ತು ಅಂತ ಹೇಳಿಬಿಟ್ಟು ಕಳಿಸಿದರು. ಯಾರನ್ನು? ದ್ರುಪದ ರಾಜನನ್ನು. ಸೊ ದ್ರುಪದ ರಾಜ ಹೋದ. ದ್ರೋಣಾಚಾರ್ಯರು ವಾಪಸ್ ಬಂದರು ಹಸ್ತಿನಾವತಿಗೆ ತನ್ನ ಶಿಷ್ಯರನ್ನು ಕರ್ಕೊಂಡು. ಅಂಥೇಳಿದರೆ, ಇಷ್ಟು ತನಕ ಒಳಗಿಂದ ಒಳಗೆ ಕುದೀತಾ ಇತ್ತು, ಅವರಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಅಂಥೇಳಿದರೆ ಒಂದು ಶಾಂತಿಯೇ ಇರಲಿಲ್ಲ. ಈಗ ಇನ್ನು ಮುಂದಕ್ಕೆ ಶಾಂತಿಯಿಂದ ನಿದ್ದೆ ಮಾಡಲಿಕ್ಕೆ ಶುರು ಮಾಡಿದರು ದ್ರೋಣಾಚಾರ್ಯರು. ಹಾಗಾದರೆ ದ್ರೋಣಾಚಾರ್ಯರದ್ದು ಅಶಾಂತಿ ಹೋಗಿ ಶಾಂತಿ ಬಂತು, ದ್ರುಪದನದ್ದು ಮಾತ್ರ ಶಾಂತಿ ಹೋಗಿ ಅಶಾಂತಿ ಬಂತ ಅಂತ ಅದು ನೋಡುವ. ಏನು ಅಂತ ಮುಂದೆ ಗೊತ್ತಾಗ್ತದೆ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡ್ತದೆ ಅಂತ ಹೇಳುವ ಹಾಗೆ. ಸೊ ಅಲ್ಲಿಂದ ಈಗ ಏನಂತ ಹೇಳಿದರೆ, ದ್ರೋಣಾಚಾರ್ಯರು ಇಷ್ಟೆಲ್ಲ ಕಷ್ಟಪಟ್ಟರಲ್ವ ಅಂಥೇಳಿದರೆ, ಅವರಿಗೆ ಶಸ್ತ್ರ ಅಸ್ತ್ರಗಳೆಲ್ಲ ಗೊತ್ತಿತ್ತಲ್ವ? ಹೌದು. ಮತ್ತು ಗೊತ್ತಿದ್ದರೂ ಕೂಡ ಅವರೇ ಯಾಕೆ ದ್ರುಪದ ರಾಜನನ್ನು ಸೆರೆ ಹಿಡಿದು ತರಲಿಲ್ಲ ಅಂತೇಳಿದರೆ, ತಾನು ಬ್ರಾಹ್ಮಣ ಧರ್ಮವನ್ನು ಪಾಲಿಸಬೇಕು, ತಾನು ಕ್ಷತ್ರಿಯ ಧರ್ಮವನ್ನು ಪಾಲಿಸುವುದಲ್ಲ ಅಂತೇಳಿಬಿಟ್ಟು ಕ್ಷತ್ರಿಯ ರಾಜಕುಮಾರರನ್ನು ಕಂಡು ಹಿಡಿದು ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಗುರುದಕ್ಷಿಣೆ ಮುಖಾಂತರ ದ್ರುಪದ ರಾಜನನ್ನು ಸೆರೆ ಹಿಡಿದು ತನ್ನಿ ಅಂತ ಹೇಳುವ ಮುಖಾಂತರ ಇಷ್ಟೆಲ್ಲ ಕಷ್ಟಪಟ್ಟರು ದ್ರೋಣಾಚಾರ್ಯರು. ಹೌದು, ಕಷ್ಟಪಟ್ಟರು. ಅಲ್ಲಲ್ಲ, ಹೌದು, ಈಗ ಕಷ್ಟಪಟ್ಟರು. ಆದರೆ ಮತ್ತು ಮಹಾಭಾರತದಲ್ಲಿ ಹೇಗೆ ಭೀಷ್ಮಾಚಾರ್ಯರ ನಂತರ ಇವರೇ ಸೇನಾಧಿಪತಿ ಆದರಲ್ವಾ ಅಂತ ಹೇಳಿದರೆ, ಹೌದು, ಅದಕ್ಕೆ ಕಾರಣ ಇದೆ. ಯಾಕೆ ಅಂತೇಳಿದರೆ, ಆ ದುರ್ಯೋಧನಾದಿಗಳು ಬಂದು ಧಾರ್ತರಾಷ್ಟ್ರೈಸ್ತು ಅವರಿಂದ ಏನಂತೇಳಿದರೆ, ಅಯ್ಯೋ ನಮ್ಮನ್ನು ಭೀಮ ಕೊಂದು ಬಿಡ್ತಾನೆ ಅಂಥೇಳಿದರೆ ಮಹಾಭಾರತ ಯುದ್ಧ ಇದು ಆಗುವಂಥದ್ದೇ. ಯಾಕಂತೇಳಿದರೆ, ನಾನು ಪಾಂಡವರಿಗೆ ಒಂದು ಚೂರು ಜಾಗ ಕೊಡೋದಿಲ್ಲ. ಅವರಿಗೆ ಏನಂತೇಳಿದ್ರೆ ಯುದ್ಧ ಮಾಡಲಿಕ್ಕೆ ಬರ್ತಾರೆ. ಯುದ್ಧ ಮಾಡಲಿಕ್ಕೆ ಬಂದರೆ ಭೀಮಸೇನ ಹತ್ರ ನಾವು ಸಾಯ್ತೇವೆ ಗುರುಗಳೇ, ನೀವು ನಮ್ಮ ಪಾರ್ಟಿಯಲ್ಲಿ ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡಲೇಬೇಕಂತ ಒದ್ದಂಡ ನಮಸ್ಕಾರ ಮಾಡಿ ದ್ರೋಣಾಚಾರ್ಯರ ಕಾಲು ಹಿಡ್ಕೊಂಡು, ನಾವು ಬಿಡುವುದೇ ಇಲ್ಲ, ನೀವು ಆಯಿತು ಅಂತ ಹೇಳೋ ತನಕ ನಾವು ಬಿಡುವುದಿಲ್ಲ ಅಂತ ಈ ರೀತಿ ಮಾಡಿದ ಕಾರಣ ಶರಣಾರ್ಥಿಗಳಿಗೆ
ಅವರಿಗೆ ಬೇಡಿ ಬಂದಿದ್ದಾರೆ ಅಂತೇಳಿದರೆ ಶರಣು ಅಂತೇಳಿ. ಸೊ ಏನು ಮಾಡೋದು, ಭಗವಂತ ಕೂಡ ಶರಣು ಕೊಡ್ತಾನೆ. ಸೊ ಅಂತೇಳಿ ದ್ರೋಣಾಚಾರ್ಯರು ಏನು ಮಾಡಿದರು, ಆಯಿತು ಅಂತ ಹೇಳಿದರು. ಹೇಳಿಬಿಟ್ಟು ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ಅಂದರೆ ಅಥವಾ ಬ್ರಾಹ್ಮಣ ಧರ್ಮದ ಜತೆಗೆ ಕ್ಷತ್ರಿಯ ಧರ್ಮವನ್ನು ಕೂಡ ಅನುಸರಿಸಿ ಹೋದರು ಅಂತ ಹೇಳ್ತಾರೆ. ಅಂತೇಳಿದರೆ ಯಾಕೆ ದ್ರೋಣಾಚಾರ್ಯರು ಇಷ್ಟೆಲ್ಲ ಕಷ್ಟಪಟ್ಟರು, ಮೊದಲು ಧನುಸ್ಸನ್ನು ಹಿಡಿಲಿಲ್ಲ, ಆ ನಂತರ ಧನುಸ್ಸನ್ನು ಯಾಕೆ ಹಿಡಿದ್ರು, ಎರಡು ವಿಷಯವನ್ನು ಮಧ್ವಾಚಾರ್ಯರು ಇದರಲ್ಲಿ ಸ್ಪಷ್ಟಪಡಿಸಿದರು. ಆಮೇಲಿಂದ ಮುಂದೇನಾಯಿತು ಅಂತೇಳಿದರೆ ಇವರು ಏನಂತೇಳಿದರೆ ದ್ರೋಣಾಚಾರ್ಯರು ಆರಾಮದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ದ್ರುಪದನ ಸಂಗತಿ ಏನಾಯಿತು ಅಂತ ಈಗ ನೋಡುವ. ವೈಲಾರೆ ದ್ರುಪದಸ್ತು ದಿವಾರಾತ್ರಂ ತಪ್ಯಮಾನಃ ಪರಾಭವಾತ್ ಭೀಮಾರ್ಜುನ ಬಲಂ ದೃಷ್ಟ್ವಾ ಚೈಚತ್ ಪಾಂಡವ ಸಂಶಯಂ. 95ನೇ ಶ್ಲೋಕ. ದ್ರೋಣಾಚಾರ್ಯರಿಂದ ಬಂಧಿಸಲ್ಪಟ್ಟು ಅವರಿಂದ ಅರ್ಧ ರಾಜ್ಯವನ್ನು ಸ್ವೀಕರಿಸಿದ ಧೃತರಾಜನು ಈ ಪರಾಜಯ ನಿಮಿತ್ತದಿಂದ ಹಗಲು ರಾತ್ರಿಯಲ್ಲಿ ತುಂಬಾ ಪರಿತಪಿತವನಾದನು. ಇತ್ತ ಕಡೆ ಭೀಮಾರ್ಜುನ ಬಲವನ್ನು ನೋಡಿ ಪಾಂಡವರ ಆಶ್ರಯವನ್ನು ಇಚ್ಛಿಸಿದನು. ದ್ರುಪದಸ್ತು ದಿವಾರಾತ್ರಂ ತಪ್ಯಮಾನಃ ಪರಾಭವಾತ್ ಭೀಮಾರ್ಜುನ ಬಲಂ ದೃಷ್ಟ್ವಾ ಚ ಇಚ್ಛನ್ ಪಾಂಡವ ಸಂಶ್ರಯಂ. ದ್ರುಪದಸ್ತು ದಿವಾರಾತ್ರಂ ತಪ್ಯಮಾನಃ ಪರಾಭವಾತ್. ದ್ರುಪದನಿಗೆ ಮನೆಗೆ ಹೋಗಿದ್ದಾನೆ ದ್ರುಪದ ರಾಜ, ಏನು ಮಾಡಿದರೂ ಏನು ನಿದ್ದೆ ಬರುವುದಿಲ್ಲ ಅಂತೇಳಿದರೆ ಹಿಂದಿಯಲ್ಲಿ ಒಂದು ಪದ್ಯ ಬರ್ತದೆ, ಕರುವಟೆ ಬದಲ್ತೆ ರಹೇ ಸಾರಿ ರಾತ್ ನೀಂದ್ ನಹಿ ಆಯಿ ಅಂತೇಳಿದರೆ ದ್ರುಪದನಿಗೆ ದಿವಾರಾತ್ರಂ ಅಂತೇಳಿದರೆ ಹಗಲಿರಲಿ ರಾತ್ರಿ ಇರಲಿ 24 ಗಂಟೆ, ಆಮೇಲೆ 7 ದಿನ, ಎಷ್ಟು ನಿಮಿಷ ಎಷ್ಟು ಸೆಕೆಂಡು ಅದೇ ಬಂದು ಏನು ಮಾಡ್ತಾ ಇದೆ, ಅವನಿಗೆ ಬಂದು ಆ ತಲೆಗೆ ಹೊಡಿತಾ ಇದೆ ಅಂತೇಳಿದರೆ ನನಗೆ ದ್ರೋಣಾಚಾರ್ಯ ಏನು ಮಾಡಿಬಿಟ್ರು, ನನಗೆ ಅವಮಾನ ಮಾಡಿಬಿಟ್ರು. ನನ್ನ ಅರ್ಧ ರಾಜ್ಯ ಕಸಿದುಕೊಂಡು ನನ್ನನ್ನು ಈ ರೀತಿ ಸೆರೆ ಹಿಡಿಯುವ ಮುಖಾಂತರ ಏನೆಲ್ಲ ಮಾಡಿಬಿಟ್ರಲ್ಲ, ಇಷ್ಟೆಲ್ಲ ಅವಮಾನಕ್ಕೆ ತಾನು ಒಳಗಾಗಿಬಿಟ್ಟೆ ಅಂತೇಳಿದರೆ ದ್ರೋಣಾಚಾರ್ಯರಿಗೆ ನಾನು ಆವತ್ತು ಏನೋ ಒಂದು ವಿದ್ಯಾಭ್ಯಾಸದ ಸಮಯದಲ್ಲಿ ಏನೋ ತಲೆ ಸರಿ ಇಲ್ಲದೆ ಹೇಳಿದ್ದನ್ನು ಅದನ್ನೇ ಕಟ್ಟಿಕೊಂಡು ಈ ಬ್ರಾಹ್ಮಣ ಈ ಥರ ಮಾಡಿಬಿಟ್ರಲ್ಲ ನನಗೆ ಅಂತ ಹೇಳಿಬಿಟ್ಟು ದ್ರುಪದನಿಗೆ ಏನು ಮಾಡಿದರು, ಅವಮಾನ ಅನ್ನುವಂಥದ್ದು ತಲೆಗೆ ಏರಿ ಹೋಗಿದೆ. ಅವಮಾನ ಅಂತೇಳಿದರೆ ಬಹಳ ಅಹಂಕಾರ ಇತ್ತು, ಅಹಂಕಾರ ಮುರಿದು ಬಿಟ್ಟರು ದ್ರೋಣಾಚಾರ್ಯರು ಶಿಷ್ಯರ ಮುಖಾಂತರ. ಇದನ್ನು ಸಹಿಸಲಿಕ್ಕೆ ಆಗ್ತಾಯಿಲ್ಲ ದ್ರುಪದನಿಗೆ. ಇಂಥ ಅವಮಾನ ಯಾವತ್ತೂ ಆಗಿರಲಿಲ್ಲ, ಇನ್ನೂ ಯಾರಿಗೂ ಆಗಲಿಲ್ಲ, ತನಗೇ ಆಗಿಬಿಡ್ತಲ್ಲ ಅಂತ ಹೇಳಿಬಿಟ್ಟು ದ್ರುಪದ ತು ಅಂದರೆ ತು ಅಂತ ಹೇಳಿದರು. ದ್ರುಪದನೋ ಅವಂದು ಕತೆ ಯಾಕೆ ಅಂತ ಹೇಳಿದರೆ ದ್ರೋಣಾಚಾರ್ಯರಿಗೆ ಅಲ್ಲಿ ನಿದ್ದೆ ಬರ್ತಾ ಉಂಟು ಅಂತ, ಇವನಿಗೆ ಬರ್ತಾ ಇಲ್ಲ ಅಂತ ಹೇಳಲಿಕ್ಕೆ ತು ಅಂತ ಹಾಕಿದ್ದಾರೆ. ದ್ರುಪದನಿಗೆ ತು ನಿದ್ದೆ ಬರುವುದಿಲ್ಲ. ದಿವಾರಾತ್ರಂ ತಪ್ಯಮಾನ ಯಾವುದರಿಂದ, ಪರಾಭವ ಸೋಲಿನ ಆ ನೋವು ಅದು ಏನಂತ ಹೇಳಿದರೆ ಒಳಗಿಂದ ಸುಡ್ತಾ ಇದೆ ಅಂತೇಳಿದರೆ ಇಂಥ ಒಂದು ಆಗಿಬಿಡ್ತಲ್ಲ, ಇಂಥ ಒಂದು ಅಪಮಾನ ಆಗಿಬಿಡ್ತಲ್ಲ ಅಂತ ತಪ್ಯಮಾನ ಅಂದರೆ ಪರಿತಪಿಸ್ತಾ ಇದ್ದಾನೆ ದ್ರುಪದ ಅಂತ ಸಹಿಸಿಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಒಳಗಿಂದ ಬೆಂಕಿ ಬಂದಾಗ ಆಗ್ತಾಯಿದೆ ಹೃದಯದಲ್ಲಿ. ಭೀಮಾರ್ಜುನ ಬಲಂ ದೃಷ್ಟ, ಅಲ್ಲ ಏನು ಇಷ್ಟು ಬೆಂಕಿ ಬರ್ತಾ ಇದೆ, ಈ ರೀತಿ ಪರಿತಪಿಸ್ತಾ ಇರುವಾಗ ಯೋಚನೆ ಮಾಡ್ತಾನೆ, ಇದಕ್ಕೇನು ಒಂದು ಅಂದರೆ ಎಲ್ಲ ಒಂದು ಸಮಸ್ಯೆಗಳಿಗೂ ಉತ್ತರ ಇದೆ ಅಂತ ಹೇಳ್ತಾರೆ. ಈ ಸಮಸ್ಯೆ ನನ್ನ ಸಮಸ್ಯೆಗೆ ಉತ್ತರ ಇಲ್ವಾ ಅಂತ ಭಗವಂತನಿಗೆ ಭಕ್ತಿ ಮಾಡ್ತಾನೆ, ಇದಕ್ಕೊಂದು ಉತ್ತರ ನನಗೆ ಹೊಳಿಲಿ ಅಂತ ಎಣಿಸುವಾಗ ಭೀಮಾರ್ಜುನ ಬಲಂ ದೃಷ್ಟ, ಆ ಭೀಮಾರ್ಜುನರು ಯಾವ ರೀತಿ ಯುದ್ಧ ಮಾಡಿದ್ದಾರೆ ಆ ದಿವಸ, ನನ್ನನ್ನು ಸೆರೆ ಹಿಡಿಯುವ ದಿವಸ. ಭೀಮನದ್ದು ಯುದ್ಧ ಏನು, ಅರ್ಜುನನದ್ದು ಯುದ್ಧ ಏನು, ಯುದ್ಧ ಕೌಶಲತೆ ಏನು. ಈ ಭೀಮಾರ್ಜುನರು ತನ್ನ ಪಕ್ಷದಲ್ಲಿ ಒಂದು ವೇಳೆ ಯುದ್ಧ ಮಾಡುವುದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಸೊ ಭೀಮಾರ್ಜುನ ಬಲಂ ದೃಷ್ಟ ಸರಿಯಾಗಿ ಗಮನಿಸಿದ್ದಾಗಿದೆ ದ್ರುಪದ ರಾಜ. ಮಹಾವೀರರು ಅಷ್ಟ ಅಲ್ಲ ಚ ಇಚ್ಛನ್ ಪಾಂಡವ ಸಂಶ್ರಯಂ,
ಅಂತೇಳಿದ್ರೆ ಇನ್ನೂ ಈ ಪಾಂಡವ ಸಂಶ್ರಯ ಅಂದರೆ ಆಶ್ರಯ. ಸೊ ಪಾಂಡವರ ಆಶ್ರಯವನ್ನು ಏನು ಮಾಡಿದ? ಇಚ್ಛನ್ ಅಂತೇಳಿದರೆ ಇಚ್ಛಿಸುವವನಾಗಿ ಆದ ದ್ರುಪದ ರಾಜ. ಯಾಕೆ ಪಾಂಡವರ ಆಶ್ರಯ ತನಗೆ ಬೇಕು ಅಂದರೆ ಅರ್ಜುನಂದು ನೆನಪಾಯಿತು ಅಂತೇಳಿದರೆ, ನೋಡಿ ಈ ದ್ರುಪದ ರಾಜ, ಅರೆ ಭೀಮಸೇನ ಎಲ್ಲ ಸೈನ್ಯವನ್ನು ನಾಶ ಮಾಡೋದು ಬೇಡ, ಈ ದ್ರುಪದ ರಾಜ ನಮಗೇನೂ ಮಾಡಲಿಲ್ಲ, ನಮ್ಮ ಅಪ್ಪಂದು ಫ್ರೆಂಡು, ನಮ್ಮ ತಂದೆದ್ದು ತಾತಸ್ಯ ಮಿತ್ರಂ, ಆಮೇಲಿಂದ ಒಳ್ಳೆ ಸುಧಾರ್ಮಿಕ, ಆಮೇಲಿಂದ ಮುಂದಕ್ಕೆ ಏನಾದರೂ ಸಂಬಂಧ ಆಗುವಂಥದ್ದಿದ್ದರೆ ಯಾಕೆ ಬಿಡಬೇಕು ಅಂತೇಳಿದ್ರೆ ಒಳ್ಳೆಯವರ ಜೊತೆಗೆ ನಮಗೆ ಒಳ್ಳೆಯ ಸಂಬಂಧವನ್ನೇ ಇಟ್ಕೊಳ್ಬೋದಲ್ಲ ಅಂತ ಹೇಳಿದ್ದು ನೆನಪಾಯಿತು. ಅಂತೇಳಿದರೆ ತಾನು ನಿಜವಾಗಿಯೂ ಯಾಕೆ ಇವರ ಒಂದು ಆಶ್ರಯವನ್ನು ತಗೊಳ್ಬಾರ್ದು, ಇವರ ಮಿತ್ರತ್ವವನ್ನು ಯಾಕೆ ಇಚ್ಛಿಸಬಾರ್ದು ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ. ಅಂತೇಳಿದರೆ ಒಂದು ವೇಳೆ ಅವರ ಮಿತ್ರತ್ವ ಸಿಕ್ಕಿದರೆ ಅಪ್ರತಿಮ ವೀರರು, ಅತಿರಥ ಮಹಾರಥರು ಭೀಮಾರ್ಜುನರು ಬಹಳ ಒಳ್ಳೆಯವರು ಕೂಡ. ಸೊ ಆದ್ದರಿಂದ ಯಾಕಂದರೆ ಅರ್ಜುನ ಅಷ್ಟು ಹೇಳಿದ ಕೂಡಲೇ ಭೀಮ ಸರಿ ಅಂತ ಬಿಟ್ಟುಬಿಟ್ಟಿದ್ದಾನೆ. ಅಂದರೆ ಎಷ್ಟು ಒಳ್ಳೆಯವ, ಹೇಳಿದ್ದು ಅರ್ಥ ಆಗೋದು ಕೂಡ ಒಳ್ಳೆಯವರಿಗೆ ಮಾತ್ರ ಅರ್ಥ ಆಗೋದು ಒಳ್ಳೆಯ ಮಾತುಗಳು, ದುಷ್ಟರಿಗೆ ಹೇಳಿದ್ದು ಅರ್ಥ ಆಗೋದಿಲ್ಲ. ಸೊ ಆದ್ದರಿಂದ ಏನಂತ ಹೇಳಿದರೆ ಖಂಡಿತ ಒಳ್ಳೆಯವರು ಯಾರು? ಭೀಮಾರ್ಜುನರು. ಪಾಂಡವರ ಸಂಶ್ರಯ, ಪಾಂಡವರ ಆಶ್ರಯ ತನಗೆ ಸಿಕ್ಕಿದರೆ ತಾನು ದ್ರೋಣಾಚಾರ್ಯರನ್ನು ಬಗ್ಗು ಬಡಿಬಹುದು. ಈ ಅವಮಾನಕ್ಕೆ ಪ್ರತೀಕಾರ ಮಾಡಲೇಬೇಕು. ಅಂದರೆ ತನ್ನ ಸಮಸ್ಯೆ, ತನ್ನ ಹೃದಯದಲ್ಲಿ ಈ ಬರ್ತಾ ಇರುವಂಥ ಬೆಂಕಿಗೆ ಒಂದು ಉತ್ತರ ಬಹುಶಃ ಭೀಮಾರ್ಜುನರ ಮುಖಾಂತರವೇ ತನಗೆ ಸಿಗಬೇಕು ಅನ್ನುವಂತಹ ನಿರ್ಧಾರಕ್ಕೆ ದ್ರುಪದ ರಾಜ ಬಂದಂಗೆ ಇದೆ. ಈ 94ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ದ್ರುಪದಸ್ತು ದಿವಾರಾತ್ರಂ, ದ್ರುಪದನಾದರೋ ಹಗಲು ರಾತ್ರಿ ಸೋಲಿನಿಂದಾಗಿ ಪರಿತಪಿಸುತ್ತಾ, ಪರಾಭವತ್ ತಪ್ಯಮಾನಃ ದಿವಾರಾತ್ರಂ, ಹಗಲು ರಾತ್ರಿಯು. ಸೊ ಸೋಲಿನಿಂದಾಗಿ ಪರಿತಪಿಸುತ್ತಾ ಭೀಮಾರ್ಜುನರ ಬಲವನ್ನು ನೋಡಿ, ಭೀಮಾರ್ಜುನ ಬಲಂ ದೃಷ್ಟ್ವಾ ಚ ಇಚ್ಛತ್ ಅಥವಾ ಐಚ್ಛತ್, ಏನದು ಬಯಸಿದ, ಏನಂತ? ಅವರ ಆಶ್ರಯ ಅಂತೇಳಿದ್ರೆ ಅವರು ತನ್ನ ಪಕ್ಷದಲ್ಲಿ ಒಂದು ವೇಳೆ ಬರುವುದಿದ್ದರೆ, ಅವರ ಮಿತ್ರತ್ವ ತನಗೆ ಒದಗಿದರೆ ತನ್ನ ಸಮಸ್ಯೆ ನಿವಾರಣೆ ಆಗಬಹುದೇನೋ ಅಂತ ದ್ರುಪದ ರಾಜ ಯೋಚನೆ ಮಾಡ್ತಾರೆ ಅಂತ ಹೇಳುವಲ್ಲಿಗೆ ಆ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕವೇಲಾರೆ ಸಂಬಂಧೀತ್ಯರ್ಜುನ ವಚೋ ಸತ್ಯಮೇವ ಚ ಮಾರ್ದವಂ ಚಾರ್ಜುನೇ ದೃಷ್ಟ್ವಾ ಸುತಾಮೈಚ್ಛತು ತದರ್ಥತಃ. 96ನೇ ಶ್ಲೋಕ. ಹಿಂದೆ ಅರ್ಜುನನು ದ್ರುಪದನನ್ನು ಕುರಿತು ಈತನು ನಮಗೆ ಸಂಬಂಧವುಳ್ಳವನು ಎನ್ನುವ ಮಾತನ್ನು ಹೇಳಿದ್ದನು. ದ್ರುಪದನು ಅದನ್ನು ಜ್ಞಾಪಿಸಿಕೊಂಡು ಅರ್ಜುನನ ಮಾತನ್ನು ಸತ್ಯವನ್ನಾಗಿಯೇ ಮಾಡಲು ಇಚ್ಛಿಸುವನಾಗಿ ಅರ್ಜುನನಲ್ಲಿ ಮೃದುತ್ವವನ್ನು ಕೂಡ ನೋಡಿ ಅವನಿಗೆ ಯಾಕೆ ತನ್ನ ಮಗಳನ್ನು ಕೊಡಬಾರದು ಅಂತ ಯೋಚಿಸಿದನು. ಸಂಬಂಧಿ ಇತಿ ಅರ್ಜುನ ವಚಃ ಚಿಕೀರ್ಷುಃ ಸತ್ಯಮೇವ ಚ ಮಾರ್ದವಂ ಚ ಅರ್ಜುನೇ ದೃಷ್ಟ್ವಾ ಸುತಾಂ ಐಚ್ಛತ್ ತದರ್ಥತಃ. ಸಂಬಂಧಿ ಇತಿ ಅರ್ಜುನ ವಚಃ, ಅರ್ಜುನ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ ಅಂತ ಹೇಳಿದರೆ, ಸಂಬಂಧಿ ಅಂತೇಳಿದರೆ ನಮ್ಮ ತಂದೆಯ ಮಿತ್ರ, ಒಳ್ಳೆ ಧಾರ್ಮಿಕ, ಆಮೇಲೆ ನಮಗೆ ಸಂಬಂಧ ಬೆಳೆಸ್ಬಹುದೇನ ಮುಂದಕ್ಕೆ ಅಂತ ಹೇಳಿದ್ದು ನೆನಪಾಗಲಿಕ್ಕೆ ಶುರುವಾಯಿತು. ಅಂದರೆ ನನಗಿಂತ ಮೊದಲು ಅರ್ಜುನ ಹೇಳಿ ಆಗಿದೆ ಏನಂತ, ಇವ್ರ ಜೊತೆಗೆ ಸಂಬಂಧ ಬೆಳೆಸಬಹುದು ಅಂತ. ಅಂದರೆ ಸಂಬಂಧಿ ಇತಿ ಅರ್ಜುನ ವಚಃ, ಅರ್ಜುನಂದೇ ಮಾತು, ಸಂಬಂಧಿ ಆಗ್ಬೋದು ಇವರು ನಮಗೆ ಅಂತ. ಸಂಬಂಧಿ ಇತಿ ಅರ್ಜುನ ವಚಃ, ಅರ್ಜುನನ ಮಾತು. ಚಿಕೀರ್ಷುಃ ಸತ್ಯಮೇವ ಚ, ಇದನ್ನು ಸತ್ಯಂ ಏವ, ಇದು ಖಂಡಿತ ಸತ್ಯವೇ, ಖಂಡಿತ ನನಗೆ ಪಾಂಡವರ ಮಿತ್ರತ್ವ ಬೇಕು
ಅವರ ಸಂಬಂಧ ಬೇಕು ಅಂತ. ಇದು ಬೇಕು ಅಂದರೆ ಚಿಕೀರ್ಷು, ಬಯಸಿದವನಾದ ಅಂತೇಳಿದರೆ ಯಾವುದನ್ನು ಬಯಸಿದವನಾದ? ಪಾಂಡವರ ಮಿತ್ರತ್ವವನ್ನು ಬಯಸಿದವನಾದ ಅಂತೇಳಿದರೆ ಪಾಂಡವರ ಮಿತ್ರತ್ವ ಏನಪ್ಪ ಒಂದೇ ಸಲಕ್ಕೆ ಪಾಂಡವರ ಮಿತ್ರತ್ವ ತಲೆಯಲ್ಲಿ ಬಂತು ಅಂತೇಳಿದರೆ ಇಲ್ಲ, ನನ್ನ ತಲೆಯಲ್ಲಿ ಯಾಕೆ ಬಂತು ಅಂತೇಳಿದರೆ ಅವರೇ ಹೇಳಿದ್ದಾರೆ. ಯಾರಂದರೆ ಅರ್ಜುನ ಹೇಳಿದ, ನನ್ನನ್ನು ಸೆರೆ ಹಿಡಿದಾದ ಮೇಲೆ ಬಾಕಿದವರು ಆದರೆ ಯಾವ ರೀತಿ ನನ್ನನ್ನು ಹೀಯಾಳಿಸಿಕೊಂಡು ಕರ್ಕೊಂಡು ಹೋಗ್ಬೋದಿತ್ತು. ಆದರೆ ಅರ್ಜುನನು ನನ್ನನ್ನು ಕುಳ್ಳಿರಿಸಿ ಭೀಮಸೇನಿಗೆ ಹೇಳ್ತಾನೆ, ಭೀಮಸೇನ, ಈ ದ್ರುಪದ ರಾಜಂದು ಸೇನೆ ನೀನು ನಾಶ ಮಾಡೋದು ನಿಲ್ಲಿಸು. ನಮಗೆ ಏನು ಮಾಡಿದ್ದಾನೆ ಇವ? ನಮಗೆ ಏನು ಹೇಳಿದ್ದು ಗುರುಗಳು? ಸೆರೆ ಹಿಡಿದು ತರಲಿಕ್ಕೆ. ಸೆರೆ ಹಿಡಿದಾಗಿದೆ, ಕರ್ಕೊಂಡು ಹೋಗಿ ಬಿಡುವ. ಇನ್ನೇನಾದರೂ ಮಧ್ಯ ಬಂದರೆ ಅವರು ಆವಾಗ ನಾಶ ಮಾಡುವ ಅಷ್ಟೇ ಹೊರತು ಈಗ ಬೇಡ, ಇನ್ನು ಬೇಡ ಅಂತ ಹೇಳಿದ ಕೂಡಲೇ ಭೀಮಸೇನ ನಿಲ್ಲಿಸಿಬಿಟ್ಟ. ಅಂದರೆ ಹೇಳುವ ಮೊದಲು ಅರ್ಜುನ್ ಏನು ಹೇಳಿದ್ದಾನೆ? ನಮಗೆ ಇವರ ಸಂಬಂಧ ಆಗ್ಬೋದು, ಸುಧಾರ್ಮಿಕ, ತಂದೆಯ ಮಿತ್ರ. ಹಾಗಾದರೆ ಖಂಡಿತ ಅರ್ಜುನನೇ ಹೇಳಿದ ಮಾತು, ಅರ್ಜುನ ವಚಃ ಸಂಬಂಧಿ ಆಗಬಹುದು ಇವರು ಅಂತೇಳಿ ಸತ್ಯಂ ಏವಚ ಚಿಕೀರ್ಷು, ಈ ಮಾತನ್ನು ಸತ್ಯಂ ಏವ, ಇದನ್ನು ಸತ್ಯವನ್ನಾಗಿ ಮಾಡಲು ಚಿಕೀರ್ಷು ನಿರ್ಧರಿಸಿದ. ಚಿಕೀರ್ಷು ಅಂದರೆ ಕರ್ತುಂ ಇಚ್ಚು, ಅಂದರೆ ಮಾಡಲು ಬಯಸಿದವನಾಗಿ, ಈ ಮಾತನ್ನು ಸತ್ಯವನ್ನಾಗಿ ಮಾಡಲು ಬಯಸಿದವನಾದ ದ್ರುಪದ. ಆಮೇಲೆ ಮಾರ್ಧವಂಚ ಅರ್ಜುನೇ ದೃಷ್ಟ, ಭೀಮಾರ್ಜುನರಲ್ಲಿ ಆ ಅಪೂರ್ವವಾದ ಅದ್ಭುತವಾದ ಪರಾಕ್ರಮವನ್ನು ನೋಡಿದ್ದು ಮಾತ್ರ ಅಲ್ಲ, ಅರ್ಜುನೇ ಅಂದರೆ ಅರ್ಜುನನಲ್ಲಿ ಮಾರ್ಧವಂ ದೃಷ್ಟ, ಮಾರ್ಧವಂ ಅಂದರೆ ಮೃದುತನ, ಎಷ್ಟು ಮೃದುವಾಗಿದ್ದಾನೆ. ಅಂತಹ ಅತಿರಥ ಮಹಾರಥ, ಅಂಥ ಮಹಾಪರಾಕ್ರಮಿ, ದಿವ್ಯಾಸ್ತ್ರಗಳನ್ನು ಬಲ್ಲಂಥ ಭೀಮಸೇನನ ಬಾಹುಬಲ ಏನು? ಅಂತಹ ಅಪ್ರತಿಮ ಪರಾಕ್ರಮಿಗಳು, ಅಪ್ರತಿಮ ಬಲಶಾಲಿಗಳು. ಆದರೂ ಮಾರ್ಧವಂ ಅಂತೇಳಿದರೆ ಪರಾಕ್ರಮ ಒಂದು ಕಡೆ ಆದರೆ ಮೃದುತನ ಇನ್ನೊಂದು ಕಡೆ. ಅಂತೇಳಿದರೆ ಪರಾಕ್ರಮಿಗಳೆಲ್ಲ ಕೊಂದು ಬಿಡಬೇಕು, ಸೋಲಿಸಿ ಬಿಡಬೇಕು, ಅದು ಒಂದೇ ಮಾತು ಹೇಳೋದಲ್ಲ. ಅವರ ಹತ್ರವೂ ಮೃದುತನ ಇರ್ಬೋದು. ಇಲ್ಲಿ ಅರ್ಜುನನಲ್ಲಿ ಆ ಮೃದುತನವನ್ನು ಸ್ಪಷ್ಟವಾಗಿ ಈ ದ್ರುಪದ ರಾಜ ನೋಡಿದ್ದಾರೆ. ಸೊ ದ್ರುಪರಾಜ ಅರ್ಜುನೇ ಮಾರ್ಧವಂ ದೃಷ್ಟ, ಬಹಳ ಮೃದುವಾಗಿದ್ದಾನೆ, ಮೃದು ಸ್ವಭಾವ ಅರ್ಜುನನದ್ದು ಅಂತೇಳಿದರೆ ಈ ಅರ್ಜುನ ಖಂಡಿತ ಸಂಬಂಧಕ್ಕೆ ಯೋಗ್ಯ. ಅರ್ಜುನನೇ ಹೇಳಿದ್ದು, ಈಗಂತೂ ದ್ರುಪದ ರಾಜನಿಗಾಯಿತು, ಅರ್ಜುನನ ಒಟ್ಟಿಗೆ ಖಂಡಿತ ಸಂಬಂಧ ಬೆಳೆಸಬೇಕು. ಅರೆ ಹೇಗೆ ಬೆಳೆಸೋದು ಅಂತೇಳಿದರೆ ಅರ್ಜುನ ತಿಳ್ಕೊಂಡಿರ್ಬೋದು ನನಗೆ ಮಗಳಿದ್ದಾಳೆ ಅಂತ, ಆದರೆ ನನಗೆ ಮಗಳೇ ಇಲ್ಲಲ್ವಾ, ಹೇಗೆ ಸಂಬಂಧ ಬೆಳೆಸೋದು? ಅಯ್ಯೋ, ನಾನೀಗ ಅರ್ಜುನ ಅಳಿಯನಾಗಬಹುದು ಅಂತ ಮನಸ್ಸಿನಲ್ಲಿ ಬಂತು, ಆದರೆ ಮಗಳೇ ಇಲ್ಲಲ್ವಾ ಅಂತ ಯೋಚನೆ ಬಂತು. ಮಗಳೇ ಇಲ್ಲದ ಮೇಲೆ ಅಯ್ಯೋ ನನ್ನ ಬುದ್ಧಿಗೆ ಮಗಳೇ ಇಲ್ಲ ನನಗೆ ಅಂತ ಯೋಚನೆ ಮಾಡ್ತಾನೆ. ಸುತಾಮ ಐಚ್ಛತ್ ತದರ್ಥತಃ ಹೇಳ್ತಾನೆ, ನಾನು ಒಂದು ಮಗಳನ್ನು ಪಡೆಯಬೇಕು. ಸುತಾಂ ಐಚ್ಛತ್ ಅಂದರೆ ಮಗಳನ್ನು ಪಡೆಯಬೇಕಂತ ಯೋಚನೆ ಮಾಡಿದ. ಈ ಐಚ್ಛತ್ ಇಚ್ಛಿಸಿದ ಅಂದರೆ ದೇವರೇ ನನಗೊಂದು ಮಗಳನ್ನು ಕೊಡಬಾರ್ದ? ತದರ್ಥತಃ ಯಾಕೆ ಅಂತ ಕೇಳಿದರೆ ಅರ್ಜುನನಿಗೆ ಕೊಡಲಿಕ್ಕೆ. ಓ ಇದು ಎಂಥದ್ರಿ ಲೋಕದಲ್ಲಿ ಅಂತೇಳಿದರೆ ಮಗಳಿದ್ದಾಗ ಒಂದು ಗಂಡು ಹುಡುಕೋದು, ಈ ಹುಡುಗ ಅಳಿಯ ಆಗಬಹುದಾ ಅಂತ ಯೋಚನೆ ಮಾಡೋದು, ಇದು ಇದ್ದದ್ದೇ. ಆದರೆ ಅಳಿಯ ಆಗಬಹುದು ಅಂತ ಮೊದಲೇ ಯೋಚನೆ ಮಾಡಿಬಿಟ್ಟು ಇಲ್ಲ ಇವನನ್ನು ಅಳಿಯ ಕೊಳ್ಳಬೇಕು, ಇವನು ನನಗೆ ಅಳಿಯ ಆಗಬೇಕು ಅಂತ ಹೇಳಿಬಿಟ್ಟು ಮಗಳನ್ನು ಪಡೆಯಬೇಕು ಅಂತ ಇಚ್ಛಿಸುವುದು, ಓ ಇದು ಸ್ಪೆಷಲ್. ಇದು ಮಾತ್ರ ದ್ರುಪದ ರಾಜಂದು ಬಹಳ ವಿಶೇಷ. ತದರ್ಥತಃ ಅಂತೇಳಿದರೆ ಅರ್ಜುನನ ಒಟ್ಟಿಗೆ ಸಂಬಂಧ ಮಾಡಿಕೊಳ್ಬೇಕು, ಅರ್ಜುನನನ್ನು ಅಳಿಯ ಆಗಬೇಕು, ಆದರೆ ನನಗೆ ಮಗಳೇ ಇಲ್ಲಲ್ಲ ಅಂತ ಹೇಳಿದಾಗ ನಾನು ಮಗಳನ್ನು ಯಾಕೆ ಪಡೆಯಬಾರದು, ನನಗೆ ದೇವರೊಂದು ಮಗಳನ್ನು ಕೊಡ್ಬೋದಲ್ಲ ಅಂತ ಹೇಳಿಬಿಟ್ಟು ಸುತಾಂ, ಸುತ ಅಂದರೆ ಮಗ, ಸುತಾ ಅಂದರೆ ಮಗಳು,
ಸುತಾಂ ಐಚ್ಛತ್, ಮಗಳನ್ನು ಪಡೆಯಬೇಕೆಂತ ಇಚ್ಛಿಸಿದ. ಐಚ್ಛತ್ ತದರ್ಥತಃ, ತದರ್ಥ ಅಂತ ಅರ್ಥ ಅಂದರೆ ತಸ್ಯ ಅರ್ಥತಃ, ಆ ಅರ್ಜುನ ನನಗೆ ಅಳಿಯಾಗಬೇಕಿದ್ರೆ ನನಗೆ ಮಗಳಿದ್ದರೆ ಮಾತ್ರ ಆಗುವುದಲ್ವ. ತದರ್ಥತಃ ಅಂದರೆ ಅದಕ್ಕೋಸ್ಕರ, ಆ ಅರ್ಜುನನಿಗೋಸ್ಕರ ನನಗೆ ಮಗಳು ಬೇಕು ಅಂತ ದ್ರುಪದ ಯೋಚನೆ ಮಾಡಿದ. ಸೊ ಪುತ್ರಂಚ ದ್ರೋಣ ಹಂತಾರಂ, ಇದು ಸಂಬಂಧಿ ಇತಿ ಅರ್ಜುನ ವಚಃ, ಸಂಬಂಧಿ ಎಂಬ ಅರ್ಜುನನ ಮಾತನ್ನು ಸತ್ಯ ಮಾಡಲು ದ್ರುಪದ ರಾಜ ಸಹ ಬಯಸಿದ. ಸಂಬಂಧಿ ಅಂತ ಇತಿ ಅರ್ಜುನ ವಚಃ, ಅರ್ಜುನನ ಮಾತನ್ನು ಸತ್ಯಮೇವ ಚಿಕೀರ್ಷು, ಸತ್ಯವನ್ನಾಗಿಯೇ ಮಾಡಲು ಚಿಕೀರ್ಷು ಮಾಡಲು ಬಯಸಿದ. ಯಾರು? ದ್ರುಪದ ರಾಜ. ಹಾಗೂ ಅರ್ಜುನನಲ್ಲಿ, ಅರ್ಜುನೇ ಅಂದರೆ ಅರ್ಜುನನಲ್ಲಿ ಮಾರ್ಧವಂ ದೃಷ್ಟ, ಮೃದು ಸ್ವಭಾವವನ್ನು ಕಂಡು ಅವನಿಗೆ ನೀಡಲೆಂದು, ತದರ್ಥತಃ ಅವನಿಗೆ ನೀಡಬೇಕು ಅಂದರೆ ಅರ್ಜುನನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಿಕ್ಕೆ ಒಬ್ಬಳು ಮಗಳು ಬೇಕಂತ ಮಗಳನ್ನು ಪಡೆಯಲು ಬಯಸಿದ. ನಾನು ಮಗಳನ್ನು ಯಾಕೆ ಪಡೆಯಬಾರದು, ನಾನೊಂದು ಮಗಳನ್ನು ಪಡೆಯಬೇಕು ಅಂತ ದ್ರುಪದ ರಾಜನ ಮನಸ್ಸಿನಲ್ಲಿ ಆಗಿ ಹೋಯಿತು. ಈಗ ನಾನು ಹೇಗಾದರೂ ಮಾಡಿ ಒಂದು ಮಗಳನ್ನು ಪಡೆಯಬೇಕು, ಮಗಳನ್ನು ಪಡೆದು ಅರ್ಜುನನಿಗೆ ಕೊಡಬೇಕು, ಆ ರೀತಿ ಸಂಬಂಧವನ್ನು ಬೆಳೆಸಬೇಕು. ಸಂಬಂಧವನ್ನು ಬೆಳೆಸಿದ ಮೇಲೆ ಭೀಮಾರ್ಜುನರು ನನಗೆ ಮಿತ್ರರಾಗ್ತಾರೆ. ಆಮೇಲಿಂದ ಅವರ ಮಿತ್ರತ್ವವನ್ನು ಹೊಂದಿ ನಾನು ದ್ರೋಣಾಚಾರ್ಯನನ್ನು ಸದೆಬಡಿಯಬೇಕು. ಅಂದರೆ ಕೊನೆಗೆ ಎಲ್ಲಿ ಬಂದು ಮುಟ್ಟೀತು ಅಂತ ಹೇಳಿದರೆ, ದ್ರೋಣಾಚಾರ್ಯರ ಮಾಡಿದ ಈ ಅಪಮಾನದ ಬೆಂಕಿಯನ್ನು ಆರಿಸಲಿಕ್ಕೆ, ಅದಕ್ಕೆ ಮಧ್ವಾಚಾರ್ಯರು ಮೊದಲೇ ಹೇಳಿಬಿಟ್ರು, ಇದು ಎಲ್ಲ ಹರಿ ಇಚ್ಛೆ, ಇದು ಎಲ್ಲ ನಡೆಯುವಂಥದ್ದು ಇದು ಹರಿ ಇಚ್ಛೆಯಿಂದ. ಏನಂತ ಹೇಳಿದ್ರೆ ಇದರ ಏನು ಅರ್ಥ ಅಂದರೆ, ಈ ಭೂಭಾರ ಹರಣ ಆಗಬೇಕಿದ್ದರೆ ಈ ಮಹಾಭಾರತ ಯುದ್ಧ ಆಗಬೇಕು. ಖಾಲಿ ದುರ್ಯೋಧನ ದುಶ್ಯಾಸನ ಸತ್ತೋದರೆ ಆಗುವುದಿಲ್ಲ. ಅವರ ಜೊತೆಗಿರುವಂಥ ಎಲ್ಲ ದುಷ್ಟರೂ ಕೂಡ ನಿರ್ನಾಮ ಆದರೆ ಮಾತ್ರ ಭೂಮಿ ತಾಯಿಗೆ ಈ ಎಲ್ಲ ದುಷ್ಟರಿಂದ ಆಗುವಂಥ ಭಾರ ಅದು ಇಳೀತದೆ. ಅದಕ್ಕೋಸ್ಕರ ಭಗವಂತ ಅದು ಏನು ಅವತಾರ ಮಾಡಿದ್ದೆ ಅದಕ್ಕೆ ಏನಂತ, ಜಾತಸ್ಯ ಕಂಸವದಾರ್ಥಾಯ ಭೂಭಾರ ಹರಣಾಯ ಚ, ಅಂದರೆ ಹುಟ್ಟಿದ ಮುಖ್ಯ ಪರ್ಪಸ್ ಏನು, ಕಂಸನ ವಧೆ ಮಾಡುವಂಥದ್ದು. ಕಂಸನ ವಧೆ ಮಾಡಿ ಅವನ ಸಂಬಂಧಪಟ್ಟ ಎಷ್ಟು ಸಾವಿರಾರು ರಾಕ್ಷಸರಿದ್ದಾರೆ ಅವ್ರನ್ನೆಲ್ಲ ವಧೆ ಮಾಡುವಂಥದ್ದು. ಆಮೇಲಿಂದ ಭೂಭಾರ ಹರಣಾಯ ಚ, ಮಹಾಭಾರತ ಯುದ್ಧ ಆಗಬೇಕು, ಭೂಭಾರ ಹರಣ ಆಗಬೇಕು ಅಂತೇಳಿದರೆ ಧರ್ಮ ಸಂಸ್ಥಾಪನೆ ಆಗಬೇಕು. ಪಾಂಡವರೇ ರಾಜ್ಯ ಆಳಿದರೆ ಧರ್ಮ ಸಂಸ್ಥಾಪನೆ ಆಗುವಂಥದ್ದು ಅನ್ನುವಂಥದ್ದು. ಅದಕ್ಕೆ ದುರ್ಯೋಧನನಿಗೆ ಹೆದರಿಕೆ ಉಂಟಲ್ಲ, ಹೌದು ನಾನು ಇದು ಕೊಡುವುದಿಲ್ಲ, ರಾಜ್ಯ ಕೊಡುವುದಿಲ್ಲ, ಆದರೆ ಭೀಮಸೇನನನ್ನು ಏನು ಮಾಡೋದು ಅಂತ ತಿಳ್ಕೊಂಡು ಅದಕ್ಕೋಸ್ಕರ ದ್ರೋಣಾಚಾರ್ಯರಿಗೆ ಏನಂತೇಳಿದೆ ತನ್ನ ಪಕ್ಷಕ್ಕೆ ಬರುವಾಗೆ ಮಾಡಬೇಕು. ಇಲ್ಲಿ ದ್ರುಪದ ಆ ಪಕ್ಷ ಸೇರಬೇಕು, ಎಲ್ಲ ದ್ರುಪದ ತನ್ನ ಮಗಳನ್ನು ಅರ್ಜುನನಿಗೆ ಕೊಡಬೇಕು. ಎಲ್ಲ ಇದು ಎಲ್ಲ ಏನಂತ ಹೇಳಿದ್ರೆ ಹರಿ ಇಚ್ಛೆಯ ಅಂತೇಳಿದರೆ ಭಗವಂತನ ಇಚ್ಛೆ ಪ್ರಕಾರ ಪ್ರತಿಯೊಂದು ಆಗ್ತಾ ಇರೋದು ಅಂತ ಹೇಳುವಂಥದ್ದು. ಸೊ ಅಲ್ಲಿಂದ ಮುಂದೆ ಹೇಗೆ ಮಗಳನ್ನು ಪಡೀತಾನೆ ಅಂತ ನೋಡುವ ವೇಳೆರೆ, ಪುತ್ರಂಚ ದ್ರೋಣ ಹಂತಾರ ಮಿಚ್ಚನ್ ವಿಪ್ರವರೌ ಯಯೌ ಯಾಜೋಪಯಾಜವಾನೀಯಾಥಾರ್ಬುದೇನ ಗವಾಂ ನೃಪಃ. ನೆಕ್ಸ್ಟ್ ಶ್ಲೋಕ ನೋಡಿಬಿಡ, ಅದು ಎರಡು ಲಿಂಕ್ ಆಗಿದೆ. ಚಕಾರೇಷ್ಟಿಂ ಚ ತದ್ಧಾರ್ಯ ದ್ವಿಜಾಭ್ಯಾಮತ್ರ ಚಾಹುತ ದ್ರುಪದಾ ಸುತಲಭ್ಯರ್ಥಂ ಸಾಹಂಕಾರ ವ್ಯಲಂಬಯತ್. 97 ಮತ್ತು 98ನೇ ಶ್ಲೋಕ. ದ್ರುಪದರಾಜನು ದ್ರೋಣಾಚಾರ್ಯರನ್ನು ಸಂಹರಿಸತಕ್ಕಂಥ ಮಗನನ್ನು ಇಚ್ಛಿಸಿದನು. ಇದಕ್ಕೋಸ್ಕರ ಬ್ರಾಹ್ಮಣ ಶ್ರೇಷ್ಠರಾದ ಯಾಜೋಪಯಾಜರನ್ನು ಕುರಿತು ಹೋದನು. ಆಮೇಲೆ ದ್ರುಪದರಾಜನು ಗೋವುಗಳ ಅರ್ಬುದದಿಂದ ಅಂದರೆ 10 ಕೋಟಿ ಗೋಗಳಿಂದ ಯಾಜೋಪಯಾಜರನ್ನು ತನ್ನ ಮನೆಗೆ ಕರೆಯಿಸಿ ಯಾಗವನ್ನು ಮಾಡಿಸುತ್ತಾನೆ. ದ್ರುಪದರಾಜನಿಂದ ಗಂಡು ಮಗು ಹೆಣ್ಣು ಮಗು ಹೀಗೆ 2 ಮಕ್ಕಳು ಹುಟ್ಟುವ
ಹುಟ್ಟುವುದಕ್ಕಾಗಿ ದ್ರುಪದರಾಜನ ಹೆಂಡತಿಯು ಯಾಜೋಪಯಾಜರಿಂದ ಕರೆಯಿಸಲ್ಪಟ್ಟಳು. ಆದರೆ ಅವಳು ಮಕ್ಕಳು ಹುಟ್ಟಬೇಕಾದರೆ ನನ್ನ ಅಪೇಕ್ಷತೆ ಎನ್ನುವ ಅಹಂಕಾರದಿಂದ ಕಾಲಕ್ಷೇಪವನ್ನು ಮಾಡಿದಳು. ಪುತ್ರಂಚ ದ್ರೋಣ ಹಂತಾರಂ ಇಚ್ಛನ್ ವಿಪ್ರವರೌ ಯಯೌ ಯಾಜೋಪಯಾಜೌ ಆನೀಯ ಅಥ ಅರ್ಬುದೇನ ಗವಾಂ ನೃಪಃ. ಪುತ್ರಂಚ ದ್ರೋಣಹಂತಾರಂ ಏನಂತ ಹೇಳಿದರೆ, ಈಗ ಒಂದು ಮಗಳು ಬೇಕು ಅಂತ ಆಯ್ತಲ್ಲ, ಮಗಳು ಬೇಕಂತ ಆಗುವಾಗ ಅಂತೇಳಿದರೆ ಏನು, ಹೇಗೆ ಮಗಳು ಬೇಕು ಅಂತ, ಒಂದು ಪುತ್ರೇಷ್ಟಿ ಅಂತ ಒಂದು ಯಾಗ ಉಂಟು. ಆ ಯಾಗ ಮಾಡಿದರೆ ಅದು ಕೇಳಿದ್ದು ಮಕ್ಕಳು ಪುತ್ರೇಷ್ಟಿ ಅಂತೇಳಿದರೆ ಅದರ ಯಾಗದ ಹೆಸರೇ ಹಾಗೆ. ಏನಂತ ಹೇಳಿದ್ರೆ ಮಕ್ಕಳು ಬೇಕು ಅಂತ ಮಾಡುವಂಥ ಯಾಗ. ಸೊ ಹಾಗಾದರೆ ನಾನು ಪುತ್ರಕಾಮೇಷ್ಟಿ ನಾನು ಅಂತೇಳಿದ ದಶರಥ ಕೂಡ ಮಾಡಿದ್ದಾನೆ. ಸೊ ಅಂತೇಳಿದರೆ ಮಗಳ ಜೊತೆಗೆ ಮಗ ಇಬ್ಬರು ಬೇಕು. ಯಾಕೆ? ಮಗ ಅವನಿಂದ ದ್ರೋಣಾಚಾರ್ಯರನ್ನು ಕೊಲ್ಲಿಸಬೇಕು. ಸೊ ಆಮೇಲಿಂದ ಮಗಳನ್ನು ಅರ್ಜುನನಿಗೆ ಕೊಡಬೇಕು. ಆವಾಗ ದ್ರೋಣಾಚಾರ್ಯರನ್ನು ಕೊಲ್ಲಿಸಲಿಕ್ಕೆ ಅರ್ಜುನ ಪಾಂಡವರೆಲ್ಲ ಮಗನಿಗೆ ಹೆಲ್ಪ್ ಮಾಡ್ತಾರೆ. ಸೊ ಮಗ ಒಬ್ಬ ಬೇಕು. ಯಾಕಂತೇಳಿದ್ರೆ ಎದುರು ಹೋಗಿಬಿಟ್ಟು ದ್ರೋಣಾಚಾರ್ಯರನ್ನು ಕೊಲ್ಲಿಕ್ಕೆ ಅಂತೇಳಿದರೆ ಆ ಬದ್ಧ ವೈಷಮ್ಯ ಬೇಕು. ಅಪ್ಪನಿಗೆ ಏನಂತ ಹೇಳಿದರೆ ಅಪಮಾನ ಮಾಡಿದವನು ಅಂತ ಅವನಿಗೆ ಆ ದ್ವೇಷ ಬೇಕು. ಇವರೆಲ್ಲ ಸಹಾಯ ಮಾಡ್ತಾರೆ. ಯಾರು? ಪಾಂಡವರು ಹೇಗೆ ಸಹಾಯ ಮಾಡ್ತಾರೆ? ಸಂಬಂಧಿಗಳಾಗಿ ಬಿಡ್ತಾರಲ್ಲ. ನಾನು ಮಗಳನ್ನು ಮದುವೆ ಮಾಡಿಕೊಡುವ ಮುಖಾಂತರ. ಅಲ್ಲ, ಮಗಳೇ ಇಲ್ಲಲ್ವ, ಅಲ್ಲ ಈಗ ನಾನು ಪಡಿತೇನಲ್ಲ, ಮಗಳನ್ನು ಪಡಿಬೇಕು, ಮಗನನ್ನು ಪಡಿಬೇಕು ಅಂತ ಹೇಳಿಬಿಟ್ಟು ಪುತ್ರ ಯಾಕೆ ಅಂತ ಹೇಳಿದರೆ ದ್ರೋಣ ಹಂತಾರಂ, ದ್ರೋಣಾಚಾರ್ಯರನ್ನು ಕೊಲ್ಲುವಂಥ ಪುತ್ರ. ದ್ರೋಣ ಹಂತಾರಂ, ಹಂತಾರ ಅಂದರೆ ವಧೆ ಮಾಡುವವ. ಹಂತಾರಂ ಹಂತುಂ ಯಾರು ಈಗ ಹುಟ್ಟುತ್ತಾರ ಅವ ಹಂತಾರ. ಸೊ ಇದನ್ನು ಇಚ್ಛಿಸುತ್ತಾ ವಿಪ್ರವರೌ ಯಯೌ ಅಂತೇಳಿದ್ರೆ ಮಗಳು ಬೇಕಂತ ಮೊದಲೇ ಇಚ್ಛನ್, ಈಗ ಮಗ ಕೂಡ ಬೇಕು, ದ್ರೋಣಾಚಾರ್ಯರನ್ನು ಕೊಲ್ಲುವಂಥ ಮಗ ಅಂತ ಇಚ್ಛಿಸಿ, ಅಂದರೆ ಒಂದು ಮಗಳು ಒಂದು ಮಗ ಎರಡೂ ಬೇಕಂತ ಇಚ್ಛಿಸಿ ವಿಪ್ರವರೌ ಯಯೌ. ಯಾರು ಇದಕ್ಕೆ ಅಂತೇಳಿದರೆ ಸಾಮಾನ್ಯದ ಬ್ರಾಹ್ಮಣರು ಪುರೋಹಿತರು ಬಂದರೆ ಆ ಪುತ್ರ ಕಾಮೇಷ್ಟಿ ಯಾಗ ಏನಿದೆ, ಪುತ್ರೇಷ್ಟಿ, ಅದು ಸಿಗ್ತದೋ ಇಲ್ವೋ ಬಯಸಿದ್ದು. ಆದರೆ ಉಪಯಾಜರಿದ್ದಾರಲ್ಲ, ಅತ್ಯಂತ ಶ್ರೇಷ್ಠ ಪುರೋಹಿತರು, ಬಹಳ ಆಚರಣೆ ಅಂತೇಳಿದರೆ ಧರ್ಮಾಚರಣೆ, ಅತ್ಯಂತ ಭಕ್ತಿ ಧಾರ್ಮಿಕವಾಗಿ ನಡೆಸುವಂಥವರು, ಅವರನ್ನೇ ಬರಲಿಕ್ಕೆ ಹೇಳ್ತೇನೆ ಅಂತ ಹೇಳಿಬಿಟ್ಟು ವಿಪ್ರವರೌ ಶ್ರೇಷ್ಠರಾದ ಬ್ರಾಹ್ಮಣ ಪುರೋಹಿತರು ಯಯೌ ಅವರನ್ನು ಹುಡುಕಿಕೊಂಡು ದ್ರುಪದ ರಾಜ ಹೋಗ್ತಾನೆ. ಯಾರು ಅವರ ಹೆಸರಂದರೆ ಯಾಜ ಉಪಯಾಜ ಅಂತ ಇಬ್ಬರು, ಅವರಿಬ್ಬರು ಸೇರಿ ಯಾವಾಗಲೂ ಯಾಗ ಮಾಡೋದು. ಯಾಜ ಉಪಯಾಜ ಇವರಿಬ್ಬರು ಪುರೋಹಿತರು. ಸೊ ಅದು ಒಟ್ಟೊಟ್ಟಿಗೆ ಹೋಗಿದವರು. ಸೊ ಯಾಜ ಉಪಯಾಜೌ ಅಂತೇಳಿ ಇಬ್ಬರು, ಆದ್ದರಿಂದ ಯಾಜ ಉಪಯಾಜೌ ಯಯೌ ವಿಪ್ರವರೌ ಅಂತೇಳಿದರೆ ಅವರ ಸಂಬಂಧ ಎಲ್ಲ ಹಾಗೆ ಬರ್ತದೆ. ಅವು ಅಂತ ಅಂದರೆ ಇಬ್ಬರಿದ್ದಾರೆ ಅಂತ. ಸೊ ಯಾಜ ಉಪಯಾಜರನ್ನು ಕುರಿತು ಅವರು ಎಂಥವರು? ವಿಪ್ರವರವು, ಬಹಳ ಶ್ರೇಷ್ಠ ಬ್ರಾಹ್ಮಣ ಪುರೋಹಿತರು. ಅವರನ್ನು ಹುಡುಕಿಕೊಂಡು ದ್ರುಪದ ರಾಜ ಹೋಗ್ತಾನೆ. ಯಯೌ ಅಂತೇಳಿದರೆ ಇಲ್ಲಿ ಒಬ್ಬಂದೇ. ಯಯೌ ಅಂತ ಹೇಳಿದರೆ ನೋಡ್ಲಿಕ್ಕೆ ಅದು ಇಬ್ಬರು ಅಂತ ಕಂಡರು, ಯಯೌ ಅಂದರೆ ಒಬ್ಬನೇ. ಯಯತುಹು ಯಯುಹು ಅಂತ. ಸೊ ಯಾಜೋಪರಾಜರನ್ನು ಕುರಿತು ಯಾರು ಆ ವಿಪ್ರವರರಾದ ಇಬ್ಬರು ಯಾಜೋಪರಾಜರು, ಅವರನ್ನು ಕುರಿತು ದ್ರುಪದ ರಾಜ ಹೋಗ್ತಾನೆ. ಯಾಕೆ ಹೋಗ್ತಾನೆ? ಆನೀಯ ಅಥ, ಈಗೇನಂದರೆ ಕರ್ಕೊಂಡು ಬರಬೇಕು ಅವರನ್ನು. ಅಂದರೆ ಯಾಜ ಉಪಯಾಜರು ನೀನು ಕರೆದು ಕೂಡಲೇ ಬಂದುಬಿಡ್ತಾರೇನೋ ದ್ರುಪದ ರಾಜ ಅಂತೇಳಿದ್ರೆ ಅವರು ಬಹಳ ಬ್ಯುಸಿ ಇರ್ತಾರೆ. ಅಂದರೆ ಎಲ್ಲರೂ ಕರೆಯುವವರನ್ನೇ ಅವರನ್ನು. ಆದ್ದರಿಂದ ನಿಮಗೆ ಡೇಟೇ ಸಿಗೋದಿಲ್ಲ ಅಂತೇಳಿದ್ರೆ ಅವರು ಡೇಟ್ ಸಿಕ್ಕಿದ್ರು, ಅಯ್ಯೋ ಒಂದು ದಿವಸ ನಮಗೆ ಪುರುಸೊತ್ತು ಬೇಕು ಮಧ್ಯದಲ್ಲಿ, ದಿನ ಯಾಗಾದರೆ ಹೇಗೆ ಅಂತ ಹೇಳ್ಕೊಂಡು ನಿಮಗೆ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ಅವರ ಸಮಯ ಅಂತೇಳ್ಕೊಂಡು ಎಣಿಸಿದಾಗ ಯೋಚನೆ ಮಾಡ್ತಾನೆ, ಹೇಗಾದರೂ ಮಾಡಿ ಇವರಿಗೆ ಬರಲಿಕ್ಕೆ ಹೇಳಲೇಬೇಕು, ಅವರು ಒಪ್ಕೊಳ್ಳೇಬೇಕು. ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿದ್ರೆ ಅರ್ಬುದೇನ ಗವಾಂ ನೃಪಃ ಅಂದರೆ ರಾಜ, ನೃಪ ಅಂದರೆ ಮನುಷ್ಯರ ಒಡೆಯ ರಾಜ, ನೃಪಃ. ಗವಾಂ ಅರ್ಬುದೇನ, ಗವಾಂ ಅಂದರೆ ಹಸುಗಳು, ಅರ್ಬುದ ಅಂದರೆ 10,000 ಹಸುಗಳು.
ಓ ಅಂಥೇಳಿದ್ರೆ ಯಾಜ ಉಪರಾಜರೇ, ನನಗೆ ಏನೋ ಒಂದು ದೊಡ್ಡ ಬಯಕೆ ಇದೆ, ಅದಕ್ಕೆ ಪುತ್ರಕಾಮೇಷ್ಟಿ ಯಾಗ ಆಗಬೇಕು, ಒಬ್ಬ ಮಗ ಬೇಕು, ಒಬ್ಬ ಮಗಳು ಬೇಕು, ನೀವೇ ಬಂದು ಆ ಯಾಗ ಮಾಡಬೇಕು. ನಾನು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದೇನೆ 10,000 ಗೋವುಗಳನ್ನು ನಿಮಗೆ ದಾನ ಮಾಡೋದು ಅಂತ. ಕೇಳಿದ ಕೂಡಲೇ ಯಾಜೋಪಯಾಜರು ಯಾವಾಗ ಬರಬೇಕು ಅಂತ. ಅರೆ ಮತ್ತು ನೀವು ಹೇಳಿದರೆ ಅವರಿಗೆ ಪುರುಸೊತ್ತೇ ಇರುವುದಿಲ್ಲ, ಅವರು ಬರುವುದಿಲ್ಲ ಅಂತ. ಅದನ್ನು ಮೊದಲೇ ಯೋಚನೆ ಮಾಡಿಬಿಟ್ಟಿದ್ದಾರೆ ದ್ರುಪದ ರಾಜರು. ಯೋಚನೆ ಮಾಡಿಬಿಟ್ಟೇ ಹೇಳಿದ್ದು 10,000 ಗೋವುಗಳನ್ನು ಆ ದಿವಸ ನಿಮಗೆ ಗೋದಾನ ಮಾಡ್ತೇನೆ, ನೀವು ಬರಬೇಕು ಅಂತ ಹೇಳಿದ ಮೇಲೆ ಯಾಜೋಪರಾಜರು ಕಿವಿ ಕೇಳಿದೆಯಲ್ಲ 10,000 ಗೋವುಗಳಂತ. ಪುರ್ಸೊತೆ ಇಲ್ಲ, ಯಾವಾಗ ಪುರ್ಸೊತ್ತು ಇಲ್ಲ ಇದ್ದದ್ದನ್ನು ಕಟ್ ಮಾಡಿದರು, ಯಾವಾಗ ಬರಬೇಕು ರಾಜ ಹೇಳು ಅಂತ. ನೀನು ಹೇಳಿದ ದಿವಸಕ್ಕೆ, ನೀವೇ ದಿವಸ ನೋಡಿ ಒಳ್ಳೆ ದಿವಸ, ನನ್ನ ನಕ್ಷತ್ರ ರಾಶಿ ಇದೆ ಹೇಳಿಬಿಟ್ಟು ತನ್ನದು ರಾಣಿದು ಹೇಳಿದ ದ್ರುಪದ ರಾಜ. ಡೇಟ್ ಫಿಕ್ಸ್ ಆಯಿತು, ಬಂದುಬಿಟ್ರು. ಚಕಾರ ಇಷ್ಟಿಂ, ಆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದರು. ಚಕಾರ ಅಂದರೆ ಮಾಡಿದರು. ಇಷ್ಟಿಂ ಅಂದರೆ ಮಾಡೋದು ಯಾರು? ದ್ರುಪದ ರಾಜ, ಅವರು ಮಾಡಿಸೋದು. ಸೊ ಇಷ್ಟಿಂ ಅಂದರೆ ಪುತ್ರೇಷ್ಟಿ ಅಥವಾ ಪುತ್ರಕಾಮೇಷ್ಟಿ ಯಾಗವನ್ನು ಚಕಾರ ದ್ರುಪದ ರಾಜ ಮಾಡಿದ. ತೂ ಹೌದು ಯಾಗ ಮಾಡಿದ. ತೂ ಅಂತದ್ದು ಯಾವಾಗ ಮಧ್ವಾಚಾರ್ಯರು ಹೇಳ್ತಾರೋ ಏನೋ ಒಂದು ಅಪಸ್ವರ ಎದ್ದಿದೆ ಅಂತ ಲೆಕ್ಕ. ತೂ ಆದರೆ ತತ್ತು ಭಾರಿಯ, ಅಯ್ಯೋ ಅಂತೇಳಿದರೆ ಸಂಕಲ್ಪ ಆಯಿತು. ಸಂಕಲ್ಪ ಆದ ಕೂಡಲೇ ಪುರೋಹಿತರು ಹೇಳ್ತಾರಲ್ಲ, ಸರಿ ನೀವು ಅರ್ಜೆಂಟ್ ಏನಾದರೂ ಕೆಲಸ ಇದ್ದರೆ ನಿಮ್ಮ ಕೆಲಸಕ್ಕೆ ಹೋಗಿ, ನಾವಿಲ್ಲಿ ಹೇಗಿದ್ದರೂ ನೀವು 2 ದರ್ಭ ಕೊಟ್ಟು ಬಿಟ್ಟಿದ್ದೀರಿ, ಏನಂತ ಹೇಳಿದರೆ ನೀವು ಪುರೋಹಿತರು ನಿಮ್ಮ ಮುಖಾಂತರ ಈ ಯಾಗ ಮಾಡಿಸೋದು ಅಂತ. ಆಮೇಲೆ ಜವಾಬ್ದಾರಿ ಯಾರಿಗೆ? ಪುರೋಹಿತರಿಗೆ. ನಾವು ಎಲ್ಲ ಆಹುತಿಗಳನ್ನು ಕೊಡ್ತೇವೆ, ನಿಮಗೆ ಟೈಮ್ ಆದಾಗ ಬನ್ನಿ, ಅಂದರೆ ತುಂಬ ಕೆಲಸ ಇದ್ದರೆ ನಾವು ಕರೀತೇವೆ, ಕರೆದಾಗ ಬನ್ನಿ ಅಂತ. ಸರಿ ಅಂತ. ಇದು ಕರೀತಾ ಇದ್ದಾರೆ ಏನಂತ? ಬನ್ನಿ ಅಂತ. ಅಂದರೆ ಯಾಗ ಎಲ್ಲ ಮುಗಿದು ಪೂರ್ಣಾಹುತಿಯಾಗಿ ಏನು ಮಾಡಬೇಕು? ಆ ಯಜ್ಞಶೇಷ ಪಾಯಸವನ್ನು ದ್ರುಪದ ರಾಜನ ಹೆಂಡತಿಗೆ, ರಾಣಿಗೆ ಕೊಡಬೇಕು. ಅಂದರೆ ಆ ಪಾಯಸ ಸೇವನೆ ಮಾಡಿದ ಮೇಲೆ ಅವಳಿಗೆ ಗರ್ಭವತಿ ಆಗ್ತಾಳೆ. ಆ ಒಂದು ಬಯಸಿದ ಪುತ್ರ ಮತ್ತು ಪುತ್ರಿ ಇಬ್ಬರು ಹುಟ್ಟುತ್ತಾರೆ ಅಂತ ಲೆಕ್ಕ. ಸೊ ಆದರೆ ತತ್ ಭಾರ್ಯ, ಅವನ ಹೆಂಡತಿ, ದ್ರುಪದ ರಾಜನ ಹೆಂಡತಿ, ದ್ವಿಜಾಭ್ಯಾಮ್ ಅತ್ರ ಚ ಆಹುತ. ದ್ವಿಜಾಭ್ಯಾಮ್ ಅಂತೇಳಿದರೆ ಇಬ್ಬರು ಬ್ರಾಹ್ಮಣರು, ಯಾರು? ಯಾಜ ಉಪಯಾಜ, ಅವರಿಂದ ಅತ್ರ ಚ ಆಹುತ. ಅರೆ ರಾಣಿಯನ್ನು ಬರಲಿಕ್ಕೆ ಹೇಳಿ. ದ್ರುಪದ ರಾಜರೇ ನೀವು ಕೂತಿದ್ದೀರಿ, ರಾಣಿಯಲ್ಲಿ ಬರ್ತಾಳೆ. ಏನು ಅಲ್ಲ ಅಲಂಕಾರ ಆಗ್ತಾ ಉಂಟು. ಹೌದು, ಇದು ಟೈಮಿಗೆ ಬರಬೇಕಲ್ವಾ ಅಂತೇಳಿದ್ರೆ ಇವಳು ಬರುವುದೇ ಇಲ್ಲ. ದ್ವಿಜಾಭ್ಯಾಮ್ ಅತ್ರ ಚಾಹುತ ಅಂದರೆ ಒಂದು 5 ನಿಮಿಷ ನೋಡಿದರು, 10 ನಿಮಿಷ ನೋಡಿದರು, ಏನ್ರಿ ಬಂದೇ ಇಲ್ಲ ಅಂಥೇಳಿ. ಎಲ್ಲಿ ನಿಮ್ಮ ಮನೆಯವರು ಎಲ್ಲಿ ನಿಮ್ಮದು ಹೇಳಿದ್ರೆ, ದ್ರುಪದ ರಾಜ ಹೋಗಿ ಎಲ್ಲ ಹುಡುಕಿಕೊಂಡು ಬಂದ, ಅಲಂಕಾರ ಮುಗಿದೇ ಇಲ್ಲ. ಏನು ಅಲಂಕಾರ ಮುಗಿಲಿಲ್ಲ ಅಂದರೆ ಅಲಂಕಾರ ಮುಗಿಯುವುದೇ ಇಲ್ವ ಇದು? ಅಂದರೆ ಮೊದಲು ಹೇಳಿದ್ದಲ್ಲ ಕರೆದಾಗ ಬರಬೇಕಂತ, ಅದಕ್ಕೆಲ್ಲ ಟೈಮೆಲ್ಲ ಅಡ್ಜಸ್ಟ್ ಮೊದಲೇ ಮಾಡ್ಕೋಬೇಕಿತ್ತಲ್ಲ. ನೋಡಿದರೆ ಯಾಜ ಉಪರಾಜರಿಗೆ ಅನ್ನಿಸ್ತು, ಓ ಇವಳು ರಾಣಿ ಅಲ್ಲ, ಪಟ್ಟದ ರಾಣಿ. ಅಂದರೆ ಏನು ಯೋಚನೆ ಮಾಡ್ತಾ ಇದ್ದಾಳೆ? ಆಹುತಾಹ ಕರೆಸಲ್ಪಟ್ಟಿದ್ದಾಳೆ. ದ್ವಿಜಾಭ್ಯಾಮ್ ಇಬ್ಬರು ಯಾಜೋಪರಾಜರು, ಶ್ರೇಷ್ಠ ಪುರೋಹಿತರು. ಅವರು ಮಾತು ಬನ್ನಿ ಅಂದರೆ ಓಡಿಕೊಂಡು ಬರಬೇಕು, ಆದರೂ ಬರಲಿಲ್ಲ ಅಂತ ಹೇಳಿದರೆ ದ್ರುಪದಾತು ಸುತಲಭ್ಯರ್ಥಂ. ಅರೆ ದ್ರುಪದ ರಾಜರಿಂದ ಒಬ್ಬ ಮಗ ಮತ್ತು ಮಗಳನ್ನು ಪಡಿಬೇಕಂತೆ. ನಾನು ಮನಸ್ಸು ಮಾಡಿದರೆ ತಾನೇ ನಾನು ಹಡಿಯುವುದು. ನಾನು ಗರ್ಭವತಿ ಆಗಬೇಕಿದ್ದರೆ, ನಾನು ದ್ರುಪದ ರಾಜರಿಂದ ಮಕ್ಕಳನ್ನು ಪಡೆಯಬೇಕಿದ್ದರೆ ಮನಸ್ಸು ಯಾರು ಮಾಡಬೇಕು? ದ್ರುಪದ ರಾಜರು ಒಬ್ಬರು ಮನಸ್ಸು ಮಾಡಿದರೆ ಆಗ್ತದ? ನಾನು ಮನಸ್ಸು ಮಾಡಬೇಕಾ ಬೇಡವಾ? ಅಂದರೆ ರಾಣಿ ಯೋಚನೆ ಮಾಡ್ತಾಳೆ, ನಾನು ಮನಸ್ಸು ಮಾಡಿದರೆ ಮಾತ್ರ ಆಗೋದು, ಇವರು ಯಜ್ಞ ಮಾಡಿದ ಕೂಡಲೇ ಏನು ಆಗಿಬಿಡ್ತದ ಅಂತ ತಿಳ್ಕೊಂಡು ದ್ರುಪದಾತ್ ಸುತಲಬ್ಧ್ಯರ್ಥಂ, ದ್ರುಪದ ರಾಜರಿಂದ ಮಕ್ಕಳು ಸುತ ಅಂತ ಎರಡು ಇಟ್ಕೊಳ್ಳುವ. ಲಬ್ಧ್ಯರ್ಥ ಅಂದರೆ ಲಾಭ ಪಡೆಯಲು. ಏನು ಸ ಅಹಂಕಾರಾತ್ ಅಂದರೆ ಅಹಂಕಾರ ಏನು? ರಾಣಿಗೆ ನಾನು ಮನಸ್ಸು ಮಾಡಿದರೆ ಮಾತ್ರ ಆಗೋದು, ಇವರು ಪುರೋಹಿತರು ಮಾಡಿದ ಕೂಡಲೇ ಏನು ಮಕ್ಕಳಾಗಿ ಬಿಡ್ತದ ಅಂತ ಈ ಅಹಂಕಾರದಲ್ಲಿ, ಅಂದರೆ ಈ ಎಲ್ಲ ಯಾಗ ಎಲ್ಲ ಉಪಯೋಗ ಇಲ್ಲ ಅಂತ ಟೋಟಲ್ ಮೀನಿಂಗ್.
ಇವನಿಗೆ ಎಷ್ಟು ಭಕ್ತಿ ಇದೆಯೋ ಗಂಡನಿಗೆ, ಹೆಂಡತಿಗೆ ಅಷ್ಟೇ ಅಹಂಕಾರ, ಆಮೇಲಿಂದ ಉದಾಸೀನತ್ವ. ಎಷ್ಟೋ ಕಡೆಯಲ್ಲಿ ಹೀಗೆ ನಡೀತದೆ. ಗಂಡ ಅಷ್ಟು ಭಕ್ತಿ ಮಾಡೋದು, ಹೆಂಡತಿಗೆ ಅದು ಬೇಡವೇ ಬೇಡ, ಅಲಂಕಾರ ಮಾಡಿಕೊಂಡು ಕೂತ್ಕೊಂಡ್ಬಿಡ್ತಾಳೆ, ಬ್ಯೂಟಿ ಪಾರ್ಲರ್ಗೆ ಹೋದವಳು ಬರೋದೇ ಇಲ್ಲ. ಸೊ ಇಂಥದ್ದು ನಡೀತದೆ. ಸೊ ಗಂಡ ಹೆಂಡತಿ ಒಂದೇ ಮನಸ್ಸಿಂದ ಮಾಡಿದರೆ ಎಲ್ಲ ಯಾಗ ಪೂಜೆಗಳೆಲ್ಲ ಅದು ಬಯಸಿದ ಫಲಗಳನ್ನು ಕೊಡುವಂಥದ್ದು. ಭಗವಂತನ ಪ್ರಸನ್ನತೆ ಆಗಬೇಕಿದ್ರೆ ಇಬ್ಬರು ಮನಸ್ಸು ಒಂದೇ ಲೆಕ್ಕ ಇರಬೇಕು. ದ್ರುಪದಾತ ಸುತ ಲಬ್ಧ್ಯರ್ಥಂ, ದ್ರುಪದನಿಂದ ಮಕ್ಕಳನ್ನು ಪಡೆಯದಂತೆ ನಾನು ಮನಸ್ಸು ಮಾಡ್ತಿದ್ರೆ ಆಗ್ತದ? ಯಾರು ಹಡಿಯೋದು? ಅವರು ಪುರೋಹಿತರು ಹಡಿತಾರ? ಯಾರು ಮನಸ್ಸು ಮಾಡಬೇಕು? ನಾನೆಲ್ಲ ಮನಸ್ಸು ಮಾಡಬೇಕು, ಆವಾಗಲ್ವ ನಾನು ಗರ್ಭವತಿ ಆಗೋದು. ಇದೆಲ್ಲ ಏನು ಈ ಯಜ್ಞ, ಇದೆಲ್ಲ ಪಾಯಸ ನನಗೆ ಕೊಡೋದಂತೆ, ಆ ಪಾಯಸ ನಾನು ತಗೊಂಡು ಸೇವನೆ ಮಾಡಿದ ಕೂಡಲೇ ಗರ್ಭವತಿ ಆಗೋದಂತೆ, ಎಲ್ಲ ಸುಮ್ಮನೆ 10,000 ಗೋವು ಅಂತ ಹೇಳಿದ ಕೂಡಲೇ ಓಡಿ ಬಂದಿದ್ದಾರೆ ನೋಡಿ ಅಂತೇಳಿಬಿಟ್ಟು ಇವಳದು ಯೋಚನಾ ಲಹರಿಯೇ ಬೇರೆ. ದ್ರುಪದಾತ ಸ್ವತಲಬ್ಧ್ಯರ್ಥಂ ಸಾ ಅವಳು ಅಹಂಕಾರಾತ್, ಅಹಂಕಾರ ಇಳಿಯುವುದೇ ಇಲ್ಲ ಅವಳದು. ಏನು ಅಲಂಕಾರ ಅಂತ ಹೇಳುವುದು ಎಲ್ರಿಗೆ, ಆದರೆ ಇದು ಅಲಂಕಾರ ಮುಗಿಯೋದೇ ಇಲ್ಲಮ್ಮ. ನಿಂದು ಅಲಂಕಾರ ಏನಮ್ಮ ಅಂತ ಕೇಳಿದ್ರೆ ಇದು ಅಲಂಕಾರ ಅಲ್ಲ, ಅಹಂಕಾರ. ಇದು ಅಹಂಕಾರ ಅಂತೇಳಿದರೆ ಈ ಯಜ್ಞ ಎಲ್ಲ ಉಪಯೋಗ ಇಲ್ಲ ಅಂತ. ವಿಳಂಬಯತ್, ಬೇಕಂತ ತಡ ಮಾಡಿದಳು. ಅಂದರೆ ಯಾಜೋಪರಾಜರಿಗೆ ಅನ್ನಿಸ್ತು, ಓ ಇದು ಅಲಂಕಾರ ಅಲ್ಲ, ಅಹಂಕಾರ. ಏನು ಮಾಡಬೇಕು ಇದಕ್ಕೆ? ಸೊ ಇದಕ್ಕೆ ಶ್ಲೋಕಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ, ದ್ರೋಣರನ್ನು ಕೊಲ್ಲುವಂತಹ ಅದಾಯ್ತಲ್ಲ, ಮಗವನ್ನು ಬೇಕಂತ ಪಡೆಯ ಬಯಸಿ ಯಾಜೋಪರಾಜರು ಎಂಬ ವಿಪ್ರಶ್ರೇಷ್ಠರ ಬಳಿಗೆ ದ್ರುಪದರಾಜ ಹೋಗಿಬಿಟ್ಟು 10 ಕೋಟಿ ಗೋವುಗಳನ್ನು ನೀಡ್ತೇನೆ ದಾನವಾಗಿ ಅಂತ ಹೇಳಿ ಅವರನ್ನು ಕರೆತಂದ. ಅಂದರೆ ದ್ರುಪದ ತಾನು ಮಾಡಿದ ಅವಮಾನಕ್ಕೆ ದ್ರೋಣರು ತಕ್ಕ ಶಾಸ್ತಿ ಮಾಡಿದರು. ಅಂದರೆ ದ್ರೋಣರು ಏನು ಮಾಡಿದ್ದು? ದ್ರುಪದ ಮೊದಲ ಅವಮಾನ ಮಾಡಿದ್ದಕ್ಕೆ ಅವಮಾನಕ್ಕೆ ಪ್ರತೀಕಾರ ಮಾಡಿದ. ದ್ರುಪದ ಸುಮ್ಮನೆ ಕೂತ್ಕೊಳ್ಬೇಕಿತ್ತು. ಏನಂತೇಳಿದ್ರೆ ತಾನೊಂದು ತಪ್ಪು ಮಾಡಿದೆ, ಅದಕ್ಕೆ ಅವನು ನನಗೆ ಒಂದು ಶಿಕ್ಷೆ ಕೊಟ್ಟ, ಸೊ ನನ್ನ ತಪ್ಪಿಗೆ ಶಿಕ್ಷೆ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ದ್ರುಪದ ಏನು ಮಾಡಿದ? ನನಗೆ ಅವಮಾನ ಮಾಡಿದರು ಅಂತ ಒಂದೇ ಯೋಚನೆ ಮಾಡಿಬಿಟ್ಟು ಇದಕ್ಕೆ ಸೇಡು ತೀರಿಸ್ಕೊಳ್ಳೇಬೇಕು, ಅದಕ್ಕೊಬ್ಬ ಮಗ ಬೇಕೇ ಬೇಕು ಅಂತ ಸಂಕಲ್ಪ ಮಾಡಿ, ಒಬ್ಬ ಮಗ ಅರ್ಜುನನಿಗೆ ಕೊಡಲಿಕ್ಕೆ ಒಂದು ಮಗಳು ಅಂತೇಳಿದ ತನ್ನ ಸಂಕಲ್ಪ ಯಾವತ್ತೂ ಇದಾಗಬಾರದು. ಮಗನಿಂದ ಅಂದರೆ ದ್ರೋಣಾಚಾರ್ಯರನ್ನು ಕೊಲ್ಲಿಸಲಿಕ್ಕೆ ಪೂರ್ಣ ಸಹಕಾರ ಭೀಮಾರ್ಜುನರು ಮಾಡಬೇಕು. ಅದಕ್ಕೆ ಅರ್ಜುನನನ್ನು ಅಳಿಯನನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಏನಂತ ಹೇಳಿದ್ರೆ ಒಬ್ಬ ಮಗ ಒಬ್ಬ ಮಗಳು ಬೇಕಂತ ಅಂದರೆ ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿ ಯಾಜೋಪರಾಜರಿಂದಲೇ ಮಾಡಿಸಬೇಕು ಪುತ್ರ ಕಾಮೇಷ್ಟಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ 10,000 ಗೋವುಗಳನ್ನು ದಾನ ಮಾಡ್ತೇನೆ ಅಂತ ಹೇಳಿಬಿಟ್ಟು ಅವರನ್ನು ಕರೆದು ತಂದ. ನಂತರ ಆಮೇಲೆ ದ್ರುಪದ ಯಜ್ಞ ಮಾಡಿದ, ಚಕಾರ ಇಷ್ಟಿಂ. ಆದರೆ ತದ್ ಭಾರ್ಯ ಅವನ ಹೆಂಡತಿ ದ್ವಿಜಾಭ್ಯಾಮತ್ರ ಚಾಹುತ ಅಂದರೆ ದ್ರುಪದನಿಂದ ಪುತ್ರನನ್ನು ಪಡೆಯಲಿಕ್ಕೆ ರಾಣಿಯನ್ನು ಕರೆದಾಗ, ಅಂದರೆ ಪಾಯಸ ಕೊಡ್ತೇವೆ, ಆಶೀರ್ವಾದ ಮಾಡ್ತೇವೆ, ದೇವರ ಅನುಗ್ರಹ ಪುತ್ರಕಾಮೇಷ್ಟಿ ಆ ಭಗವಂತನ ಅನುಗ್ರಹವನ್ನು ಪಾಯಸದ ರೂಪದಲ್ಲಿ ನೀಡ್ತೇವೆ, ಅಂದರೆ ಎಲ್ಲಿ ನಿನ್ನ ರಾಣಿ, ಅವಳನ್ನು ಕರಿ, ಅವಳಿಗೆ ಕೊಡ್ತೇವೆ ಈ ಪಾಯಸ ಅಂತ ಕರೆದಾಗ, ಆಹುತ ಕರೆಸಲ್ಪಟ್ಟಾಗ ಅವಳು ಇಲ್ಲ, ಅಹಂಕಾರದಿಂದ ತಡ ಮಾಡಿದಳು. ಅಹಂಕಾರಾತ್ ವ್ಯಲಂಬಯತ್. ಯಾಕೆ? ಸಾಂಗವಾಗಿ ಯಜ್ಞ ಪುತ್ರಕಾಮೇಷ್ಟಿ ಪೂರೈಸಿದ ಮೇಲೆ ಸಂತತಿ ನೀಡಬಲ್ಲ ಹವಿಶೇಷವನ್ನು ಸ್ವೀಕರಿಸಲೆಂದು ಪಟ್ಟದ ರಾಣಿಯನ್ನು, ದ್ರುಪದರಾಜನ ಪಟ್ಟದ ರಾಣಿಯನ್ನು ಆಹ್ವಾನಿಸಿದರು. ಅವಳು ಆಗ ಅಲಂಕಾರ ಕಾರ್ಯದಲ್ಲಿ ತೊಡಗಿದ್ದಳು. ಅದನ್ನು ನೆಪ ಮಾಡಿ ಅಹಂಕಾರದಿಂದ ಆಗಮಿಸಲು ವಿಳಂಬಿಸಿದಳು. ಅವಳು ಹಾಗೆ ವಿಳಂಬ ಮಾಡಿದ್ದು ಅಲಂಕಾರ ಇನ್ನೂ ಪೂರೈಸಿಲ್ಲ ಎಂಬ ನೆಪದಿಂದ. ವಸ್ತುಸ್ಥಿತಿ ಏನು ಅಂತ ಕೇಳಿದರೆ ದುರಹಂಕಾರದ ಪ್ರದರ್ಶನ. ಏನಂತ ಹೇಳಿದ್ರೆ ಇದೆಲ್ಲ ಶಾಸ್ತ್ರ, ಈ ಯಜ್ಞ, ಈ ಯಾಗಗಳು, ಈ ಪಾಯಸ, ಇದೆಲ್ಲ ಯಾತಕ್ಕೆ? ಇದೆಲ್ಲ ಏನು ಪ್ರಯೋಜನ? ನಾನು ಮನಸ್ಸು ಮಾಡಿದರೆ ನಾನು ಗರ್ಭವತಿಯಾಗಿ ನಾನು ಮಕ್ಕಳನ್ನು ಹಡೆಯಬಲ್ಲೆ.
ಇದರಿಂದ ಏನಾಗ್ತದೆ ಅನ್ನುವಂಥ ಅಹಂಕಾರದಿಂದ ಅವಳು ಬರಲಿಲ್ಲ ಅಂತ ಯಾಜೋಪರಾಜರಿಗೆ ಗೊತ್ತಾಗಿ ಬಿಡ್ತು. ಏನು ಮಾಡ್ತಾರೆ ಅವರು ಅನ್ನುವಂಥದ್ದು ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ಇರುವಂಥದ್ದು. ಆಮೇಲೆ ಅದನ್ನು ನಾಡ್ದು ನೋಡುವ. ಶ್ರೀಕೃಷ್ಣಾರ್ಪಣ ಮಸ್ತು.